ಒಂದು ಬಿಡುವಿಲ್ಲದ ಗದ್ದಲದಿಂದ ಕೂಡಿದ ಸಿನಿಮಾ ಸೆಟ್ಟನ್ನು ಒಮ್ಮೆ ಕಲ್ಪಿಸ್ಕೊಳ್ಳಿ. ಅಂದ್ರೆ ನಿರ್ದೇಶಕರು ಆಕ್ಷನ್ ಅಂತ ಕೂಗ್ತಾರೆ, ನಾಯಕ ನಟ ಅತ್ಯಂತ ಆವೇಶದಿಂದ ಒಂದು ಉದ್ದನ ಸಂಭಾಷಣೆ ಹೇಳ್ತಾನೆ. ಹೌದು. ಮತ್ತೆ ಅದಕ್ಕೆ ಪ್ರತಿಯಾಗಿ ನಾವು ಅತ್ಯಂತ ನಿಖರವಾದ ಟೈಮಿಂಗ್ನಲ್ಲಿ ಒಂದು ಹಾಸ್ಯದ ಡೈಲಾಗ್ ಹೇಳಬೇಕು ಅಲ್ವಾ? ಇದೆಲ್ಲವೂ ಸಾಮಾನ್ಯ. ಆದರೆ ಇದೇ ಕೆಲಸವನ್ನು ಸಂಪೂರ್ಣ ಕಗ್ಗತ್ತಲಿನಂತಹ, ಸೂಜಿ ಬಿದ್ರೂ ಸದ್ದು ಕೇಳಿಸದಂತಹ ಸಂಪೂರ್ಣ ಕಿವುಡುತನದಲ್ಲಿ ಮಾಡಬೇಕು ಅಂತ ಸುಮ್ಮನೆ ಯೋಚನೆ ಮಾಡಿ. ನಿಜ. ಎದುರಿಗಿರುವ ವ್ಯಕ್ತಿಯ ಧ್ವನಿಯಾಗ್ಲಿ, ನಿರ್ದೇಶಕರ ಕೂಗಾಗ್ಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾವುದೂ ನಿಂಗೆ ಕೇಳಿಸೋದಿಲ್ಲ. ಇಂತಹ ಅಸಾಧ್ಯವಾದ ವಾತಾವರಣದಲ್ಲಿ 100 200 ಬರೋಬ್ಬರಿ 560ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಒಬ್ಬ ಮನುಷ್ಯನ ಕಥೆ ಇದು. ಖಂಡಿತ. ಈ ಕಥೆ ಕೇವಲ ಒಬ್ಬ ನಟನ ಬೆರಗುಗೊಳಿಸುವ ತಾಂತ್ರಿಕ ಕೌಶಲ್ಯದ ಬಗ್ಗೆ ಮಾತ್ರ ಅಲ್ಲ. ಇದು ಕರ್ನಾಟಕ ಚಿತ್ರರಂಗದ ಅಡಿಪಾಯವನ್ನು ನಿರ್ಮಿಸಿದ, ಆದರೆ ಅದೇ ವ್ಯವಸ್ಥೆಯಿಂದ ಅತ್ಯಂತ ಕ್ರೂರವಾಗಿ ಮರೆತು ಬಿಡಲಾದ ಒಂದು ದುರಂತ ಇತಿಹಾಸವೂ ಹೌದು. ಅದೇ ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯ ಉದ್ದೇಶ ಕೂಡ ಅದೇ ಆಗಿದೆ. ನಮ್ಮ ಈ ಚರ್ಚೆಗೆ ಆಧಾರವಾಗಿರುವ ವಾರ್ತಾಲೇಖನಗಳು, ವಿಕಿಪೀಡಿಯಾ ಪುಟಗಳು, ಶಾಲಾ ಪಠ್ಯಪುಸ್ತಕದ ತುಣುಕುಗಳು ಮತ್ತೆ ಕೆಲವು ಹಳೆಯ ಸಂದರ್ಶನಗಳನ್ನು ನಾವು ಒಟ್ಟುಗೂಡಿಸಿ ನೋಡಿದಾಗ ಕಲಾಕಾರನೊಬ್ಬನ ಏರಿಳಿತಗಳ ಸ್ಪಷ್ಟ ಚಿತ್ರಣ ನಮ್ಗೆ ಸಿಗುತ್ತಲ್ವಾ? ಹೌದು. ನಾವಿಲ್ಲಿ ಟಿ.ಎನ್. ಬಾಲಕೃಷ್ಣ ಅಂದ್ರೆ ಪ್ರೇಕ್ಷಕರು ಪ್ರೀತಿಯಿಂದ ಕರೆಯುವ ಬಾಲಣ್ಣ ಅವರ ಬದುಕಿನ ಆಳವಾದ ವಿವರಗಳನ್ನು ಪರಿಶೀಲಿಸಲಿದ್ದೇವೆ. ಅಕ್ಷರಶಃ ಬೀದಿಯಿಂದ ಬಂದು ಬೆಳ್ಳಿ ಪರದೆಯ ದೈತ್ಯ ಪ್ರತಿಭೆಯಾಗಿ ಬೆಳೆದ ಅವರ ಪ್ರಯಾಣ ಆರಂಭವಾಗುವುದು 1913ರ ಅರಸಿಕೇರಿಯಲ್ಲಿ. ಆ ಬಾಲ್ಯದ ಕಥೆ ಮೂಲಗಳನ್ನು ಗಮನಿಸಿದರೆ ಎಷ್ಟೊಂದು ಭೀಕರವಾಗಿದೆ ಅಂದ್ರೆ ಅದನ್ನು ನಂಬುವುದೇ ಕಷ್ಟ ಆಗುತ್ತೆ. ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ ತಂದೆಯ ಚಿಕಿತ್ಸೆಗಾಗಿ ಹಣವಿಲ್ಲದೆ ಅವರ ತಾಯಿ ಕೇವಲ 4 ವರ್ಷದ ಬಾಲಕನಾಗಿದ್ದ ಬಾಲಕೃಷ್ಣ ಅವರನ್ನು 8 ರೂಪಾಯಿಗೆ ಬೇರೊಂದು ಕುಟುಂಬಕ್ಕೆ ಮಾರಾಟ ಮಾಡಿದ್ರು ಅನ್ನೋ ಉಲ್ಲೇಖ ಇದೆ. ನಿಜಕ್ಕೂ ಮನಸ್ಸಿಗೆ ಘಾಸಿ ಮಾಡುವ ವಿಚಾರ ಇದು. ಒಂದು ನಿಮಿಷ, ಕೇವಲ 8 ರೂಪಾಯಿಗೆ ಮಗುವನ್ನು ಮಾರಾಟ ಮಾಡೋದು ಅಂದ್ರೆ ಏನು? ಆ ಕಾಲದ ಆರ್ಥಿಕತೆಯನ್ನು ಪರಿಗಣಿಸಿದ್ರೂ ಕೂಡ ಇದೊಂದು ಅತ್ಯಂತ ಸಣ್ಣ ಮೊತ್ತ ಅಲ್ವಾ? ಹೌದು. ಆ 8 ರೂಪಾಯಿಗಳು ಆ ಕಾಲದ ಆರ್ಥಿಕ ಮೌಲ್ಯಕ್ಕಿಂತ ಹೆಚ್ಚಾಗಿ ಆ ಕುಟುಂಬದ ತೀವ್ರ ಅಸಹಾಯಕತೆಯನ್ನ ಸೂಚಿಸುತ್ತೆ. ಅಂದ್ರೆ ಜೀವನ್ಮರಣದ ಹೋರಾಟದಲ್ಲಿದ್ದ ತಂದೆಯನ್ನ ಉಳಿಸ್ಕೊಳ್ಳಲು ತಾಯಿಗೆ ಬೇರೆ ಯಾವುದೇ ದಾರಿ ಕಾಣದೇ ಇದ್ದಾಗ ತೆಗೆದುಕೊಂಡ ಹತಾಶ ನಿರ್ಧಾರ ಅದು. ಓಹೋ, ಅಂದ್ರೆ ಆ ಸಾಕು ಪೋಷಕರ ಮನೆಯಲ್ಲಿ ಈ ಪುಟ್ಟ ಬಾಲಕನಿಗೆ ಯಾವುದೇ ಪ್ರೀತಿ ಸಿಗ್ಲಿಲ್ಲ ಅಂತಾಯ್ತು. ಖಂಡಿತ ಇಲ್ಲ. ಬದಲಾಗಿ ನಿರಂತರವಾದ ದೈಹಿಕ ಹಿಂಸೆ ಮತ್ತು ಕಿರುಕುಳ ಎದುರಾಯ್ತು. ಈ ಹಿಂಸೆಯನ್ನ ತಾಳ್ಲಾರ್ದೆ ಆ ಬಾಲಕ ಮನೆಯಿಂದ ಓಡಿ ಹೋಗಿ ಬೀದಿಗೆ ಬೀಳ್ತಾನೆ. ಇಲ್ಲಿಯೇ ಅವರ ಬದುಕಿನ ಅತ್ಯಂತ ದೊಡ್ಡ ದುರಂತವೊಂದು ಸಂಭವಿಸುತ್ತೆ. ದುರಂತ ಅಂದ್ರೆ ಆ ಶ್ರವಣದೋಷದ ಬಗ್ಗೆ ಹೇಳ್ತಾ ಇದ್ದೀರಾ? ಅದೇ. ಬಾಲ್ಯದಲ್ಲಿ ಯಾರೋ ಹೊಡೆದ ಒಂದು ಬಲವಾದ ಪೆಟ್ಟಿನಿಂದಾಗಿ ಅವರ ಕಿವಿಯ ಒಳಭಾಗಕ್ಕೆ ತೀವ್ರ ಹಾನಿಯಾಗುತ್ತೆ. ಇದರಿಂದ ಅವರು ಶಾಶ್ವತವಾಗಿ ಶ್ರವಣದೋಷಕ್ಕೆ ತುತ್ತಾಗ್ತಾರೆ. ಜಗತ್ತಿನ ಯಾವುದೇ ಶಬ್ದವನ್ನು ಗ್ರಹಿಸುವ ಶಕ್ತಿ ಶಾಶ್ವತವಾಗಿ ಕಳೆದೋಯಿತು. ಅಬ್ಬಾ, ಇರಲು ಮನೆ ಇಲ್ಲ, ಊಟಕ್ಕೆ ಗದಿ ಇಲ್ಲ, ಮತ್ತೆ ಈಗ ಕೇಳುವ ಶಕ್ತಿಯೂ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಭಿಕ್ಷುಕನಾಗಿಯೋ ಅಥವಾ ಅನಾಥನಾಗಿಯೋ ಕಳೆದುಹೋಗೋದು ಸಹಜ. ಆದ್ರೆ ಬಾಲಕೃಷ್ಣ ಅವರು ರಂಗಭೂಮಿಯ ಕಡೆಗೆ ಮುಖ ಮಾಡಿದ್ದು ಹೇಗೆ? ಹೊಟ್ಟೆಪಾಡಿನ ಅನಿವಾರ್ಯತೆ ಅವರನ್ನು ಅಲ್ಲಿಗೆ ಎಳೆದು ತಂದಿತು ಅಂತ ಹೇಳ್ಬೋದು. 1920ರ ದಶಕದ ಅಂತ್ಯದಲ್ಲಿ ಊರೂರು ತಿರುಗುತ್ತಿದ್ದ ನಾಟಕ ಕಂಪನಿಗಳಲ್ಲಿ ಅವರಿಗೆ ಪರದೆಗೆ ಬಣ್ಣ ಹಚ್ಚುವ ಪೇಂಟರ್ ಆಗಿ ಸಣ್ಣ ಕೆಲಸ ಸಿಕ್ಕಿತು. ಅಂದ್ರೆ ಈ ನಾಟಕ ಕಂಪನಿಗಳು ಕೇವಲ ಮನೋರಂಜನೆಯ ತಾಣಗಳಾಗಿರ್ಲಿಲ್ಲಲ್ವಾ? ಖಂಡಿತ. ಅವು ಅನಾಥರಿಗೆ ಮತ್ತು ಬಡವರಿಗೆ ಒಂದು ರೀತಿಯ ಆಶ್ರಯ ತಾಣಗಳಾಗಿದ್ವು. ಪೇಂಟರ್ ಆಗಿ, ಆಮೇಲೆ ಟಿಕೆಟ್ ಕಲೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾಗ ಪ್ರತಿದಿನ ನಾಟಕಗಳನ್ನು ನೋಡುವ ಅವಕಾಶ ಅವರಿಗೆ ಸಿಕ್ಕಿತು. ಓಹೋ, ಕಲಾವಿದರ ಹಾವಭಾವಗಳನ್ನು ಗಮನಿಸುವ ಅವಕಾಶ ಅಲ್ಲಿಯೇ ಸಿಕ್ಕಿದ್ದು. ಹೌದು. ಒಮ್ಮೆ ಯಾವುದೋ ನಾಟಕದಲ್ಲಿ ಓರ್ವ ಪ್ರಮುಖ ನಟ ಬಾರದೇ ಇದ್ದಾಗ ನಾಟಕವನ್ನು ರದ್ದು ಮಾಡುವ ಬದಲು ಅಲ್ಲಿಯೇ ಇದ್ದ ಬಾಲಕೃಷ್ಣ ಅವರನ್ನ ವೇದಿಕೆಯ ಮೇಲೆ ನಿಲ್ಲಿಸಲಾಯಿತು. ಆ ಆಕಸ್ಮಿಕ ಅವಕಾಶವೇ ಅವರ ಬದುಕಿನ ಬಹುದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಕಾಣುತ್ತೆ. ಆಮೇಲೆ ಗುಬ್ಬಿ ವೀರಣ್ಣನವರ ಪ್ರಸಿದ್ಧ ನಾಟಕ ಕಂಪನಿಯಲ್ಲಿ ಅವರು ಬೆಳೆದ ರೀತಿ ನಿಜಕ್ಕೂ ಅದ್ಭುತ. ಕೇವಲ ನಟರಾಗಿ ಮಾತ್ರ ಅಲ್ಲ, ನಾಟಕಗಳನ್ನು ರಚಿಸುವ ಮಟ್ಟಿಗೂ ಅವರು ಬೆಳೆದರು ಅನ್ನೋದು ದಾಖಲೆಗಳಲ್ಲಿದೆ. 1952ರಲ್ಲಿ ಕಾಲಚಕ್ರ ಎಂಬ ನಾಟಕವನ್ನ ಅವರೇ ರಚಿಸಿ ಅದರಲ್ಲಿ ಖಳನಾಯಕನಾಗಿ ನಟಿಸಿದ್ರು. ಹೌದಾ?
ಆ ಪಾತ್ರದ ಯಶಸ್ಸು ಎಷ್ಟಿತ್ತಂದ್ರೆ ಸ್ವತಃ ಗುಬ್ಬಿ ವೀರಣ್ಣನವರು ಬಾಲಣ್ಣನವರಿಗೆ ಒಂದು ಚಿನ್ನದ ಸರವನ್ನು ಉಡುಗೊರೆಯಾಗಿ ನೀಡಿದ್ರು ಅಂತ ನಾನು ಓದಿದ್ದೆ. ಬೇಡರ ಕಣ್ಣಪ್ಪ, ಭಾರತ ಲಕ್ಷ್ಮಿ ಮುಂತಾದ ನಾಟಕಗಳ ಯಶಸ್ಸಿನ ಹಿಂದೆಯೂ ಅವರ ಶ್ರಮ ಇತ್ತು ಅಲ್ವಾ? ನಿಜ. ಆದರೆ ಇಲ್ಲಿ ಒಂದು ಕುತೂಹಲಕಾರಿ ವಿಚಾರ ಏನಪ್ಪಾ ಅಂದ್ರೆ, ನಾಟಕದ ವೇದಿಕೆಯಿಂದ ಅವರು ಸಿನಿಮಾಗ್ ಬಂದಾಗ ತಮ್ಮ ಶ್ರವಣ ದೋಷವನ್ನ ಹೇಗ್ ನಿಭಾಯಿಸ್ರು ಅನ್ನೋದು. ಅದನ್ನೇ ನಾನು ಕೇಳ್ತಿದ್ದೆ. ರಂಗಭೂಮಿಯಲ್ಲಿ ಪ್ರೇಕ್ಷಕರು ದೂರದಲ್ಲಿರ್ತಾರೆ, ಆದ್ರೆ ಕ್ಯಾಮ್ರಾ ಪ್ರತಿಯೊಂದು ಸಣ್ಣ ಚಲನೆಯನ್ನೂ ಹಿಡಿಯುತ್ತಾ ಅಲ್ವಾ? ಆ ಶಬ್ದವಿಲ್ಲದ ಪ್ರಪಂಚದಲ್ಲಿ ಅವರು ಅಭಿನಯದ ಮಾಂತ್ರಿಕತೆ ಮಾಡಿದ್ದು ಹೇಗೆ? ಈ ಪ್ರಶ್ನೆಗೆ ಉತ್ತರವಾಗಿ ನಾವು ಲಿಪ್ ರೀಡಿಂಗ್ ಅಂದ್ರೆ ತುಟಿ ಓದುವ ತಂತ್ರದ ಹಿಂದಿನ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಬೇಕು. 1953ರಲ್ಲಿ ಬಿ.ಆರ್. ಪಂತಲು ಅವರ ನೆರವಿನಿಂದ ದಲ್ಲಾಳಿ ಚಿತ್ರದ ಮೂಲಕ ಬಾಲಕೃಷ್ಣ ಚಿತ್ರರಂಗ ಪ್ರವೇಶಿಸಿದರು. ಸಿನಿಮಾದಲ್ಲಿ ಲಿಪ್ ರೀಡಿಂಗ್ ಮಾರೋದು ಸಾಮಾನ್ಯ ಸಂಭಾಷಣೆಗಿಂತ 100 ಪಟ್ಟು ಕಷ್ಟ ಅಂತಾರೆ. ಖಂಡಿತ. ಬಾಲಣ್ಣನವರು ಕೇವಲ ತಮ್ಮ ಡೈಲಾಗನ್ನು ಮಾತ್ರ ಬಾಯ್ಪಾಠ ಮಾಡ್ತಿರ್ಲಿಲ್ಲ. ಸಹನಟರ ಇಡೀ ಸಂಭಾಷಣೆಯನ್ನು, ಅವರ ಉಸಿರಾಟದ ಲಯವನ್ನು ಮತ್ತೆ ಅವರು ತೆಗೆದುಕೊಳ್ಳುವ ವಿರಾಮಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾ ಇದ್ರು. ಓಹೋ, ಅಂದ್ರೆ ಸಹನಟನ ತುಟಿಗಳ ಚಲನೆ ನಿಂತ ಆ 1 ಸೆಕೆಂಡಿನ ಭಿನ್ನಾಂಶದಲ್ಲಿ ಇವರ ಸಂಭಾಷಣೆ ಶುರುವಾಗ್ಬೇಕಿತ್ತು ಅಲ್ವಾ? ಆದ್ರೆ ತುಟಿ ಓದುವುದು ಸರಿ. ಒಂದು ವೇಳೆ ಸಹನಟ ಕ್ಯಾಮ್ರಾದ ಕಡೆ ತಿರುಗಿ ಬಾಳಣ್ಣನವರಿಗೆ ಬೆನ್ನು ಮಾಡಿ ಡೈಲಾಗ್ ಹೇಳುವ ದೃಶ್ಯವಿದ್ರೆ ಏನ್ ಮಾಡ್ತಿದ್ರು? ಹೌದು, ಆಗ ತುಟಿ ಕಾಣೋದಿಲ್ಲ. ಜೊತೆಗೆ ಸಂಭಾಷಣೆಯ ತೀವ್ರತೆ, ಕೋಪ, ದುಃಖ ಅಥವಾ ಧ್ವನಿಯ ಏರಿಳಿತಗಳನ್ನು ಕಿವಿ ಕೇಳಿಸದ ವ್ಯಕ್ತಿ ಹೇಗೆ ಗ್ರಹಿಸ್ತಿದ್ರು? ಕೇವಲ ಪದಗಳನ್ನು ಓದೋದ್ರಿಂದ ಭಾವನೆಗಳು ಅರ್ಥ ಆಗೋದಿಲ್ಲ ಅಲ್ವಾ? ನಿಖರವಾದ ವೀಕ್ಷಣೆ ನಿಮ್ಮದು. ಇದಕ್ಕಾಗಿಯೇ ಅವರು ತಮ್ಮ ಯಕ್ಷಗಾನ ಮತ್ತು ಜಾನಪದ ರಂಗಭೂಮಿಯ ಹಿನ್ನೆಲೆಯನ್ನು ಒಂದು ಅಸ್ತ್ರವನ್ನಾಗಿ ಬಳಸ್ಕೊಂಡ್ರು. ಯಕ್ಷಗಾನದಲ್ಲಿ ಮುಖಭಾವಗಳು ಮತ್ತೆ ದೇಹಭಾಷೆ ಅತ್ಯಂತ ಪ್ರಬಲವಾಗಿರುತ್ತೆ, ಗೊತ್ತಾ? ಹೌದು, ಅದು ನಿಜ. ಸಹನಟರ ತುಟಿ ಕಾಣ್ದಿದ್ದಾಗ ಅವರ ಭುಜದ ಚಲನೆ, ಕುತ್ತಿಗೆಯ ನರಗಳ ಸೆಳೆತ ಮತ್ತೆ ಹೆಜ್ಜೆಗಳ ವೇಗವನ್ನು ನೋಡಿ ಅವರು ಟೈಮಿಂಗ್ ಅನ್ನು ಅಂದಾಜು ಮಾಡ್ತಿದ್ರು. ಇದು ಹೇಗಿದೆ ಅಂದ್ರೆ, ಸಂಗೀತವೇ ಕೇಳಿಸದ ಸಂಗೀತಗಾರನೊಬ್ಬ ಕೇವಲ ನಿರ್ದೇಶಕನ ಕೋಲಿನ ಚಲನೆಯನ್ನು ನೋಡಿ ಇಡೀ ಸ್ವರಮೇಳವನ್ನು ದೋಷರಹಿತವಾಗಿ ನುಡಿಸಿದಂತೆ. ವಾವ್! ಕಿವಿ ಕೇಳಿಸ್ದಿದ್ರೂ ಅವರ ಕಣ್ಣುಗಳು ಅಕ್ಷರಶಃ ಶಬ್ದಗಳನ್ನು ನೋಡ್ತಾ ಇದ್ವು ಅಂತ ಹೇಳ್ಬಹುದು. ಈ ತಂತ್ರದ ಪರಿಪೂರ್ಣತೆ ಎಷ್ಟಿತ್ತಂದ್ರೆ, ಅನೇಕ ಹೊಸ ನಟರಿಗೆ ಬಾಳಣ್ಣನವರಿಗೆ ಕಿವಿ ಕೇಳಿಸುವುದಿಲ್ಲ ಎಂಬ ಸತ್ಯವೇ ಗೊತ್ತಾಗ್ತಿರ್ಲಿಲ್ವಂತೆ. ಅದೇ ಅವರ ದೊಡ್ಡ ಸಾಧನೆ. ಇದೇ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರದ ಶಾಲಾ ಪಠ್ಯಪುಸ್ತಕಗಳಲ್ಲಿ ಇವರ ಕಥೆಯನ್ನು ಸೇರಿಸಲಾಗಿದೆ. ನನ್ಗೆ ಆಶ್ಚರ್ಯ ಆಗಿದ್ದೇನಪ್ಪಾ ಅಂದ್ರೆ, 4ನೇ ತರಗತಿಯ ಪರಿಸರ ವಿಜ್ಞಾನ ಅಂದ್ರೆ ಇವಿಎಸ್ ಪಠ್ಯಪುಸ್ತಕದಲ್ಲಿ ಇವರ ಉಲ್ಲೇಖ ಇದೆ, ಕಲೆ ಅಥವಾ ಇತಿಹಾಸದ ಪಠ್ಯದಲ್ಲಿ ಅಲ್ಲ. ಹೌದು, ದೈಹಿಕ ಸವಾಲುಗಳನ್ನು ಎದುರಿಸಿ ಸಾಧನೆ ಮಾಡಿದವರ ಪಟ್ಟಿಯಲ್ಲಿ ಮದರ್ ತೆರೇಸಾ ಅವರಂತಹ ದಿಗ್ಗಜರ ಜೊತೆಗೆ ಟಿ.ಎನ್. ಬಾಲಕೃಷ್ಣ ಅವರ ಬಗ್ಗೆಯೂ ಬರೆಯಲಾಗಿದೆ. ಪರಿಸರ ವಿಜ್ಞಾನದ ಪಠ್ಯದಲ್ಲಿ ಒಬ್ಬ ಸಿನಿಮಾ ನಟನ ಪಾಠ ಏಕೆ ಬರುತ್ತೆ ಅಂತ ಯೋಚಿಸಿದ್ರೆ, ಯಾವುದೇ ಜೀವಿ ತನ್ನ ಸುತ್ತಲಿನ ಪ್ರತಿಕೂಲ ಪರಿಸರಕ್ಕೆ ಹೇಗೆ ಹೊಂದಿಕೊಳ್ಳುತ್ತದೆ ಎಂಬುದಕ್ಕೆ ಇದೊಂದು ಜೀವಂತ ಉದಾಹರಣೆ ಅಲ್ವಾ? ಖಂಡಿತ. ಆ ಹೊಂದಾಣಿಕೆಯ ಗುಣವೇ ಅವರನ್ನು ಒಬ್ಬ ಶ್ರೇಷ್ಠ ಪೋಷಕ ನಟನನ್ನಾಗಿ ರೂಪಿಸಿದ್ದು. ಇಲ್ಲಿ ನಾವು ಇನ್ನೊಂದು ಮುಖ್ಯವಾದ ವಿಚಾರವನ್ನು ಗಮನಿಸಬೇಕು. ಬಾಳಣ್ಣ ಕೇವಲ ತಮ್ಮ ಪಾತ್ರವನ್ನಷ್ಟೇ ಮಾಡ್ಕೊಂಡು ಹೋಗುವ ನಟರಾಗಿರ್ಲಿಲ್ಲ, ಅವರು ಇತರರನ್ನು ಬೆಳೆಸುವ ಗುರು ಕೂಡ ಆಗಿದ್ರು. ಅಂದ್ರೆ ನೀವು ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗಿನ ಒಡನಾಟದ ಬಗ್ಗೆ ಹೇಳ್ತಾ ಇದ್ದೀರಾ? ಹೌದು. ನಾಟಕ ಕಂಪನಿಯ ದಿನಗಳಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಟನೆಯ ಸೂಕ್ಷ್ಮಗಳನ್ನು, ಡೈಲಾಗ್ ಡೆಲಿವರಿಯ ಲಯವನ್ನು ಹೇಳಿಕೊಟ್ಟಿದ್ದೇ ಬಾಲಕೃಷ್ಣ. ಓಹೋ, ಈ ಕಾರಣಕ್ಕಾಗಿಯೇ ಡಾಕ್ಟರ್ ರಾಜ್ಕುಮಾರ್ ಅವರು ಬಾಲಣ್ಣನವರನ್ನು ತಮ್ಮ ಗುರು ಎಂದೇ ಭಾವಿಸಿದ್ರು ಅಲ್ವಾ? ಮತ್ತೆ ಇವರಿಬ್ರು 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸುವ ಮೂಲಕ ಒಂದು ಅದ್ಭುತವಾದ ಕೆಮಿಸ್ಟ್ರಿಯನ್ನು ಸೃಷ್ಟಿಸಿದ್ರು. ನಿಜ. ಖಳನಾಯಕನಾಗಿ, ಹಾಸ್ಯ ನಟನಾಗಿ, ಕರುಳು ಹಿಂಡುವ ತಂದೆಯಾಗಿ, ಹೀಗೆ ಯಾವ ಪಾತ್ರ ಕೊಟ್ಟರೂ ಪರಕಾಯ ಪ್ರವೇಶ ಮಾಡುವ ಕಲೆ ಅವರಿಗೆ ಕರಗತ ಆಗಿತ್ತು. 1970ರ ದಶಕದ ಬಂಗಾರದ ಮನುಷ್ಯ ಚಿತ್ರದ ಆ ಹಳ್ಳಿಯ ಮುಖಂಡ ರಾಚೂಟಪ್ಪ ಪಾತ್ರವನ್ನೇ ನೋಡಿ. ಅದೇ ಹಾಸ್ಯ ಮತ್ತು ಗಾಂಭೀರ್ಯ ಎರಡನ್ನೂ ಒಟ್ಟಿಗೆ ತೂಗಿಸ್ಕೊಂಡು ಹೋಗುವ ಆ ಪಾತ್ರಕ್ಕಾಗಿ ಅವರಿಗೆ ಅತ್ಯುತ್ತಮ ಪೋಷಕ ನಟ ರಾಜ್ಯ ಪ್ರಶಸ್ತಿ ಒಲಿಯಿತು. ಹಾಗೆಯೇ ಗಂಧದ ಗುಡಿ ಚಿತ್ರದ ಅರಣ್ಯ ಅಧಿಕಾರಿ ವೆಂಕಟಪ್ಪ ನಾಯಕನ ಪಾತ್ರ. ಟಿ.ಆರ್. ನರಸಿಂಹರಾಜು ಅವರೊಂದಿಗಿನ ಹಾಸ್ಯದ ಜುಗಲ್ಬಂದಿಯಂತೂ ಪ್ರೇಕ್ಷಕರನ್ನ ಹೊಟ್ಟೆ ಹುಣ್ಣಾಗುವಂತೆ ನಗಿಸ್ತಾ ಇತ್ತು. ಒಟ್ಟು 560ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಪ್ರತಿಷ್ಠಿತ ಪುಟ್ಟಣ್ಣ ಕಣ್ಗಾಲ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ್ರು. ಆದ್ರೆ ಇಷ್ಟೆಲ್ಲ ಯಶಸ್ಸು ಮತ್ತು ಹಣ ಗಳಿಸಿದ ಮೇಲೆ ಯಾವುದೇ ಸಾಮಾನ್ಯ ಮನುಷ್ಯ ತನಗಾಗಿ ಒಂದು ಐಷಾರಾಮಿ ಬಂಗ್ಲೆ ಕಟ್ಕೊಂಡು ನಿವೃತ್ತ ಜೀವನವನ್ನ ಆರಾಮಾಗಿ ಕಳೆಯೋ ಬಗ್ಗೆ ಯೋಚಿಸ್ತಾನೆ.
ಆದ್ರೆ ಬಾಲಣ್ಣನವರ ದೃಷ್ಟಿಕೋನ ಭಿನ್ನವಾಗಿತ್ತು. ಅವರ ಯಶಸ್ಸು ಅವರನ್ನ ಸ್ವಾರ್ಥಿ ಮಾಡಲಿಲ್ಲ, ಬದಲಾಗಿ ಇಡೀ ಚಿತ್ರರಂಗದ ಬಗ್ಗೆ ಯೋಚಿಸುವಂತೆ ಮಾಡಿತು. ಆ ಸಮಯದಲ್ಲಿ ಅವರ ಕಂಡ ಬಹುದೊಡ್ಡ ಕನಸು ಅಂದ್ರೆ ಅಭಿಮಾನ್ ಸ್ಟುಡಿಯೋದ ಸ್ಥಾಪನೆ. ನಾವಿಲ್ಲಿ ಒಂದು ಪ್ರಶ್ನೆ ಕೇಳ್ಕೊಳ್ಬೇಕು. ಆ ಕಾಲದಲ್ಲಿ ಸ್ವಂತ ಸ್ಟುಡಿಯೋ ಕಟ್ಟುವ ಅವಶ್ಯಕತೆ ಏನಾಗಿತ್ತು? ಕೇವಲ ದುಡ್ಡು ಮಾಡುವ ಉದ್ದೇಶವೇ ಅಥವಾ ಬೇರೆ ಏನಾದ್ರೂ ಕಾರಣ ಇತ್ತಾ ಅಂತ? ಮೂಲಗಳಂದು ಪರಿಶೀಲಿಸಿದಾಗ 60ರ ದಶಕದಲ್ಲಿ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ತೀರಾ ಶೋಚನೀಯವಾಗಿತ್ತು ಎಂಬುದು ಅರ್ಥ ಆಗುತ್ತೆ. ಹೌದು, ಒಂದು ಕನ್ನಡ ಸಿನಿಮಾ ಚಿತ್ರೀಕರಣ ಆಗ್ಬೇಕಾದ್ರೆ ನಿರ್ಮಾಪಕರು ಮದ್ರಾಸ್ ಅಥವಾ ಬಾಂಬೆಗೆ ಹೋಗ್ಬೇಕಾದ ಅನಿವಾರ್ಯತೆ ಇತ್ತು. ನಮ್ಮಲ್ಲಿ ಕ್ಯಾಮ್ರಾಗಳು ಇರಲಿಲ್ಲ, ಪ್ರಾಸೆಸಿಂಗ್ ಲ್ಯಾಬ್ಗಳು ಇರಲಿಲ್ಲ. ಮತ್ತೆ ಮದ್ರಾಸ್ ಸ್ಟುಡಿಯೋಗಳಲ್ಲಿ ಕನ್ನಡ ನಿರ್ಮಾಪಕರಿಗೆ ಎದುರಾಗುತ್ತಿದ್ದ ಮಲತಾಯಿ ಧೋರಣೆ ಬಾಲಣ್ಣನವರ ಸ್ವಾಭಿಮಾನವನ್ನು ಕೆರಳಿಸಿತ್ತು ಅಲ್ವಾ? ಖಂಡಿತ. ಅಲ್ಲಿ ತಮಿಳು ಅಥವಾ ತೆಲುಗು ಸಿನಿಮಾಗಳಿಗೆ ಮೊದಲು ಆದ್ಯತೆ ಸಿಗ್ತಾ ಇತ್ತು. ಕನ್ನಡದವರು ದಿನಗಟ್ಲೆ, ವಾರಗಟ್ಲೆ ಕಾಯ್ಬೇಕಾದ ಪರಿಸ್ಥಿತಿ. ಇದನ್ನು ತಪ್ಪಿಸಿ ಕನ್ನಡ ಚಿತ್ರರಂಗವನ್ನು ಸ್ವಾವಲಂಬಿಯಾಗಿಸಲು ಅವರು 63ರಲ್ಲಿ ಬೆಂಗಳೂರಿನ ಕೆಂಗೇರಿ ಬಳಿ ಬರೋಬ್ಬರಿ 20 ಎಕರೆ ಜಾಗದಲ್ಲಿ ಅಭಿಮಾನ್ ಸ್ಟುಡಿಯೋವನ್ನು ಸ್ಥಾಪಿಸಿದ್ರು. ಅಂದ್ರೆ ಇದು ಕೇವಲ ಒಂದು ಕಟ್ಟಡ ಆಗಿರ್ಲಿಲ್ಲ, ಇಡೀ ಕನ್ನಡ ಚಿತ್ರರಂಗ ತನ್ನ ಸ್ವಂತ ನೆಲದಲ್ಲಿ ಉಸಿರಾಡಲು ಕಟ್ಟಿದ ಅಡಿಪಾಯ ಆಗಿತ್ತು. ಈ ಸ್ಟುಡಿಯೋ ನಿರ್ಮಾಣದ ಪ್ರಕ್ರಿಯೆಯೂ ಅಷ್ಟು ಸುಲಭ ಆಗಿರ್ಲಿಲ್ವಾ ಅಲ್ವಾ? ಸುಲಭ ಖಂಡಿತ ಇರಲಿಲ್ಲ. ಬಾಲಣ್ಣನವರು ತಮ್ಮ ಜೀವಮಾನದ ಸಂಪಾದನೆಯೆಲ್ಲ ಇದರ ಮೇಲೆ ಸುರಿಬೇಕಾಯಿತು. ಆರ್ಥಿಕ ಮುಗ್ಗಟ್ಟು ಎದುರಾದಾಗ ಅವರು ಸಾರ್ವಜನಿಕರಿಂದ ತಲಾ ₹100 ದೇಣಿಗೆ ಸಂಗ್ರಹಿಸಿದ್ರು. ಡಾಕ್ಟರ್ ರಾಜ್ಕುಮಾರ್, ಜಿ.ವಿ. ಅಯ್ಯರ್ ಅವರ ಜೊತೆ ಸೇರಿ ರಣಧೀರ ಕಂಠೀರವ ಚಿತ್ರವನ್ನು ತಾವೇ ನಿರ್ಮಿಸಿದರು. ಇಲ್ಲಿ ಅವರ ಮಗ ಬಿ. ಗಣೇಶ್ ಅವರು ಹೇಳಿರುವ ಒಂದು ಮಾತು ನನ್ನನ್ನು ತೀವ್ರವಾಗಿ ಕಾಡ್ತಾ ಇದೆ. ಇಷ್ಟೊಂದು ದೊಡ್ಡ ಸಾಮ್ರಾಜ್ಯವನ್ನು, 20 ಎಕರೆ ವಿಸ್ತೀರ್ಣದ ಸ್ಟುಡಿಯೋವನ್ನು ಕಟ್ಟಿದ ಆ ಮಾಲೀಕ ಆ ಸ್ಟುಡಿಯೋದ ಆವರಣದಲ್ಲೇ ಇದ್ದ ಒಂದು ಸಣ್ಣ ಗುಡಿಸನಲ್ಲಿ ವಾಸವಾಗಿದ್ರಂತೆ. ಹೌದು, ಒಂದು ತಗಡಿನ ಶೆಡ್ಲಲ್ಲಿ. ಕನ್ನಡ ಚಿತ್ರರಂಗ ಭವಿಷ್ಯದಲ್ಲಿ ಬೆಳಗಬೇಕು ಅಂತ ತಾನು ಮಾತ್ರ ಒಂದು ಸಣ್ಣ ಗುಡಿಸಲಿಗೆ ಸೀಮಿತರಾದ್ರೂ ಕಿವುಡುತನವಿದ್ದ ಈ ಮನುಷ್ಯ ಇಡೀ ಕನ್ನಡ ಚಿತ್ರರಂಗದ ಸಂಕಟವನ್ನು ಬೇರೆಲ್ಲರಿಗಿಂತ ಸ್ಪಷ್ಟವಾಗಿ ಆಲಿಸಿದ್ರು ಅನ್ಸುತ್ತೆ. ಆ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಆದರೆ ನಾವು ವಸ್ತುನಿಷ್ಠವಾಗಿ ವಿಶ್ಲೇಷಣೆ ಮಾಡಬೇಕಲ್ಲ ಘಟ್ಟವಿದು. ಅಷ್ಟು ದೊಡ್ಡ ಸ್ಟುಡಿಯೋವನ್ನು ಕಟ್ಟಿದ್ರೂ ಅದು ಆರ್ಥಿಕವಾಗಿ ಏಕೆ ಸೋತಿತು? ಕೇವಲ ಸರ್ಕಾರವನ್ನು ದೂರುವುದರಿಂದ ಸಂಪೂರ್ಣ ಸತ್ಯ ಹೊರಬರುವುದಿಲ್ಲ. ಹೌದು, ಸ್ಟುಡಿಯೋ ನಿರ್ವಹಣೆ ಎನ್ನುವುದು ಅತ್ಯಂತ ದುಬಾರಿಯಾದ ವ್ಯವಹಾರ. ಅತ್ಯಾಧುನಿಕ ಉಪಕರಣಗಳನ್ನು ಅಪ್ಡೇಟ್ ಮಾಡುವುದು, ನೂರಾರು ಕಾರ್ಮಿಕರ ನಿರ್ವಹಣೆ ಮತ್ತೆ ನಿರಂತರವಾಗಿ ಸಿನಿಮಾಗಳ ಚಿತ್ರೀಕರಣ ನಡೆದೇ ಇದ್ರೆ ಎದುರಾಗುವ ಸ್ಥಗಿತ ವೆಚ್ಚಗಳು, ಇವೆಲ್ಲವೂ ಒಬ್ಬ ವ್ಯಕ್ತಿಯ ಕೈಮೀರಿದ ವಿಚಾರಗಳು ಅಲ್ವಾ? ಅದೇ, ಏನಪ್ಪಾ ಅಂದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಸ್ಥಳೀಯ ನಿರ್ಮಾಪಕರು ಆ ಸ್ಟುಡಿಯೋವನ್ನು ಬಳಸ್ಕೊಳ್ಳಿಲ್ಲ. ಉದ್ಯಮದಿಂದ ಸಿಗಬೇಕಾದ ಬೆಂಬಲವೂ ಸಿಗಲಿಲ್ಲ. ಇದೆಲ್ಲದರ ಒಟ್ಟು ಪರಿಣಾಮವಾಗಿ ಸ್ಟುಡಿಯೋ ಆರ್ಥಿಕವಾಗಿ ಭಾರಿ ನಷ್ಟವನ್ನು ಅನುಭವಿಸಿತು. ಕಡೆಗೆ 95ರಲ್ಲಿ ಬಾಲಣ್ಣನವರು ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಎಂಬ ಮಾರಕ ಕಾಯಿಲೆಗೆ ತುತ್ತಾದರು. ಯಾರು ಇಡೀ ಚಿತ್ರರಂಗಕ್ಕೆ ಒಂದು ಆಶ್ರಯವನ್ನು ನೀಡಲು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ್ರೋ ಅವರು ತಮ್ಮ ಕೊನೆಯ ದಿನಗಳಲ್ಲಿ ಸೂಕ್ತ ವೈದ್ಯಕೀಯ ಚಿಕಿತ್ಸೆಗೂ ಹಣವಿಲ್ಲದೆ ತೀವ್ರ ಬಡತನದಲ್ಲಿಯೇ ನಿಧನರಾದರು. ಇದು ಅತ್ಯಂತ ಬೇಸರದ ಸಂಗತಿ. ಆದ್ರೆ ಅವರ ಸಾವಿನ ನಂತರವಾದರೂ ಅವರು ಕಟ್ಟಿದ ಸಾಮ್ರಾಜ್ಯವನ್ನು ನಾವು ಗೌರವದಿಂದ ನೋಡಿಕೊಂಡಿದ್ದೀವಾ? ಈ ಪ್ರಶ್ನೆಗೆ ಲಭ್ಯವಿರುವ ಮೂಲಗಳು ನೀಡುವ ಉತ್ತರ ಅತ್ಯಂತ ಕರಾಳವಾಗಿದೆ. ಹೌದು, ಬ್ಯಾಂಗ್ಳೂರ್ ಮಿರರ್ ಪ್ರಕಟಿಸಿರುವ ವರದಿಯೊಂದನ್ನು ನಾವಿಲ್ಲಿ ಗಮನಿಸಲೇಬೇಕು. ಈ ವರದಿಯ ಪ್ರಕಾರ ಪ್ರಸ್ತುತ ಆ ಸ್ಟುಡಿಯೋದ ಆವರಣದಲ್ಲಿರುವ ಬಾಳಣ್ಣನವರ ಸಮಾಧಿಯ ಸ್ಥಿತಿ ಅಕ್ಷರಶಃ ಶೋಚನೀಯವಾಗಿದೆ. ಒಂದು ಕಡೆ ಕನ್ನಡ ಚಿತ್ರರಂಗ ಸಾವಿರಾರು ಕೋಟಿ ರೂಪಾಯಿಗಳ ಬಿಸ್ನೆಸ್ ಮಾಡ್ತಾ ಜಾಗತಿಕ ಮಟ್ಟದಲ್ಲಿ ಬೆಳೆಯುತ್ತಿದೆ. ಆದ್ರೆ ಈ ಚಿತ್ರರಂಗಕ್ಕೆ ಬುಲಾದಿ ಹಾಕಿದ ವ್ಯಕ್ತಿಯ ಸಮಾಧಿಯ ಸುತ್ತಲೂ ಕಸ ಮತ್ತು ಸಿಗರೇಟು ತುಂಡುಗಳು ಬಿದ್ದಿವೆ ಅನ್ನೋದು ಅರಗಸಿಕೊಳ್ಳಲು ಕಷ್ಟ. ಸಮಾಧಿಯ ಪಕ್ಕದಲ್ಲಿರುವ ದೀಪಗಳಿಗೆ ಎಣ್ಣೆ ಹಾಕಿ ಹಚ್ಚುವರಿಲ್ಲದೆ ಅದು ಸಂಪೂರ್ಣ ಅನಾಥವಾಗಿದೆ. ಆ ವರದಿಯಲ್ಲಿರುವ ಇನ್ನೊಂದು ಘಟನೆ ನಮ್ಮ ಇಂದಿನ ತಲೆಮಾರಿನ ಸಿನಿಮಾದವರ ಬೇಜವಾಬ್ದಾರಿತನವನ್ನು ಎತ್ತಿ ತೋರಿಸ್ತೆ ಗೊತ್ತಾ? ಓಹೋ, ಆ ಅಂಬಾರಿ ಚಿತ್ರದ ಚಿತ್ರೀಕರಣದ ಬಗ್ಗೆ ಹೇಳ್ತಾ ಇದ್ದೀರಾ? ಅದೇ ಬಾಲಣ್ಣನವರು ವಾಸವಾಗಿದ್ದ ಆ ಪುಟ್ಟ ಹೆಂಚಿನ ಮನೆಯಲ್ಲಿ ಅಂಬಾರಿ ಎಂಬ ಕನ್ನಡ ಚಿತ್ರದ ಚಿತ್ರೀಕರಣ ನಡೆದಿತ್ತು. ಕ್ಯಾಮರಾ ಆಂಗಲ್ ಸರಿಯಾಗಿ ಬರಬೇಕು ಎಂಬ ಏಕೈಕ ಕಾರಣಕ್ಕಾಗಿ ಆ ಮನೆಯ ಮೇಲ್ಛಾವಣಿಯ ಹೆಂಚುಗಳನ್ನು ಕಿತ್ತು ಹಾಕಲಾಯಿತು. ಚಿತ್ರೀಕರಣ ಮುಗಿದ ಮೇಲೆ ಅದನ್ನು ಸರಿಪಡಿಸುತ್ತೇವೆ ಅಂತ ಭರವಸೆ ನೀಡಿದ್ದ ಚಿತ್ರತಂಡ ಶೂಟಿಂಗ್ ಮುಗಿದ ತಕ್ಷಣ ಅದನ್ನು ಹಾಗೆ ಬಿಟ್ಟು ಹೊರಟು ಹೋಯಿತು ಅಂತ ಮೂಲಗಳು ಹೇಳ್ತವೆ.
ಇದು ಕೇವಲ ಒಂದು ಮನೆಯ ಮೇಲ್ಛಾವಣಿಯನ್ನು ಕಿತ್ತೆಸದಿದ್ದಲ್ಲ, ಇಡೀ ಪರಂಪರೆಯ ಮೇಲಿನ ಗೌರವವನ್ನು ಕಿತ್ತೆಸದಂತೆ ಅಲ್ವಾ? ಖಂಡಿತ. ಈ ಭೌತಿಕ ನಿರ್ಲಕ್ಷ್ಯದ ಜೊತೆಗೆ ಈಗ ಅಲ್ಲಿ ನಡೆಯುತ್ತಿರುವ ಆರ್ಥಿಕ ಮತ್ತು ಕಾನೂನು ಹೋರಾಟಗಳು ಇನ್ನಷ್ಟು ಆತಂಕಕಾರಿಯಾಗಿವೆ. ಮೂಲಗಳ ಪ್ರಕಾರ ನೈಸ್ ರಸ್ತೆ ನಿರ್ಮಾಣವಾದ ನಂತರ ಕೆಂಗೇರಿ ಸುತ್ತಮುತ್ತಲಿನ ಆ ಜಾಗದ ಬೆಲೆ ಗಗನಕ್ಕೇರಿದೆ. ಹೌದು, ಒಂದು ಕಾಲದಲ್ಲಿ ಕೇವಲ ಕಲ್ಲುಮುಳ್ಳುಗಳಿಂದ ಕೂಡಿದ್ದ ಆ 20 ಎಕರೆ ಜಾಗ ಈಗ ರಿಯಲ್ ಎಸ್ಟೇಟ್ ಮಾರುಕಟ್ಟೆಯಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನದ ಗಣಿಯಾಗಿದೆ. ಪರಿಣಾಮವಾಗಿ ಅನೇಕ ಪ್ರಭಾವಿ ವ್ಯಕ್ತಿಗಳು ಮತ್ತು ರಾಜಕಾರಣಿಗಳ ಕಣ್ಣು ಆ ಸ್ಟುಡಿಯೋದ ಮೇಲಿದೆ. ವರದಿಗಳು ಸ್ಪಷ್ಟಪಡಿಸುವಂತೆ ಕೇವಲ ಸ್ಥಳೀಯ ಅತಿಕ್ರಮಣದಾರರು ಮಾತ್ರ ಅಲ್ಲ, ಸರ್ಕಾರದಿಂದಲೂ ಆ ಜಾಗವನ್ನು ಮರಳಿ ವಶಪಡಿಸಿಕೊಳ್ಳುವ ಪ್ರಯತ್ನಗಳು ನಡೀತಾ ಇದೆ. ಗುತ್ತಿಗೆ ಉಲ್ಲಂಘನೆ ಆಗಿದೆ, ಜಾಗವನ್ನು ಅಕ್ರಮವಾಗಿ ಮಾರಾಟ ಮಾಡಲು ಪ್ರಯತ್ನಿಸಲಾಗಿದೆ ಎಂಬ ನೆಪಗಳನ್ನೊಡ್ಡಿ ಆ 20 ಎಕರೆಯಲ್ಲಿ 10 ಎಕರೆ ಜಾಗವನ್ನು ಆಗಸ್ಟ್ 2025ರ ಹೊತ್ತಿಗೆ ವಶಪಡಿಸಿಕೊಳ್ಳಲು ಸರ್ಕಾರ ಮುಂದಾಗಿದೆ ಅಂತ ವರದಿಗಳು ಹೇಳ್ತವೆ. ಹೌದು. ಇದರ ವಿರುದ್ಧ ಬಾಲಣ್ಣನವರ ಕುಟುಂಬದವರು, ವಿಶೇಷವಾಗಿ ಅವರ ಮಕ್ಕಳು, ಒಂಟಿ ಸಲಗದಂತೆ ಹೋರಾಟ ನಡೆಸ್ತಾ ಇದ್ದಾರೆ. ಇದು ಕೇವಲ ಒಂದು ಆಸ್ತಿಯ ವಿವಾದವಾಗಿ ಉಳಿದಿಲ್ಲ, ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ರಿಯಲ್ ಎಸ್ಟೇಟ್ ತಕ್ಕಡಿಯಲ್ಲಿ ತೂಗುತ್ತಿರುವ ದುರಂತ ಇದು. ನಾವು ಕಲೆಯನ್ನು ಆರಾಧಿಸ್ತೇವೆ, ಆದ್ರೆ ಕಲಾಕಾರನನ್ನು ಮತ್ತು ಆತನ ನೆನಪುಗಳನ್ನು ಏಕೆ ಇಷ್ಟು ಕ್ರೂರವಡಿ ಎಸೆಯುತ್ತೇವೆ ಅಂತ ನಾವೆಲ್ಲರೂ ಯೋಚಿಸಬೇಕು. ಒಂದು ಐತಿಹಾಸಿಕ ಸ್ಟುಡಿಯೋವನ್ನು ಕೇವಲ ರಿಯಲ್ ಎಸ್ಟೇಟ್ ಜಾಗವಾಗಿ ನೋಡುವ ನಮ್ಮ ದೃಷ್ಟಿಕೋನ ನಿಜಕ್ಕೂ ಕಳವಳಕಾರಿ. ನಿಜ. ಕಲಾಕಾರನೊಬ್ಬನ ದೂರದೃಷ್ಟಿಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ವ್ಯವಸ್ಥೆ ಹೇಗೆ ವಿಫಲವಾಗುತ್ತದೆ ಎಂಬುದಕ್ಕೆ ಇದೊಂದು ಕ್ಲಾಸಿಕ್ ಉದಾಹರಣೆ. ಬಾಳಣ್ಣನವರ ದೃಷ್ಟಿಯಲ್ಲಿ ಆ ಜಾಗ ಕೇವಲ ಮಣ್ಣಾಗಿರಲಿಲ್ಲ, ಅದು ಕನ್ನಡ ಚಿತ್ರರಂಗದ ಭವಿಷ್ಯದ ಕಾರ್ಖಾನೆಯಾಗಿತ್ತು. ಆದ್ರೆ ಇಂದು ಅದೇ ಜಾಗವನ್ನು ಚದರ ಅಡಿಗಳ ಲೆಕ್ಕದಲ್ಲಿ ಅಳೆಯಲಾಗ್ತಾ ಇದೆ. ಭೌತಿಕವಾದ ಆಸ್ತಿಗಳು ಕಾಲಕ್ರಮೇಣ ನಾಶವಾಗಬಹುದು, ಆದ್ರೆ ನಾವು ಆ ವ್ಯಕ್ತಿಯ ನೆನಪನ್ನು, ಅವರ ತ್ಯಾಗದ ಉದ್ದೇಶವನ್ನು ಉಳಿಸಿಕೊಳ್ಳುವಲ್ಲಿ ಸಂಪೂರ್ಣವಾಗಿ ಎಡವುತ್ತಿದ್ದೇವೆ ಎಂಬುದು ಕಹಿ ವಾಸ್ತವ. ಈ ಎಲ್ಲ ಮೂಲಗಳನ್ನು ವಿಶ್ಲೇಷಿಸಿದಾಗ ನಮಗೆ ಕಾಣಿಸುವ ಚಿತ್ರಣ ಅತ್ಯಂತ ಸ್ಪಷ್ಟವಾಗಿದೆ. ಕೇವಲ 8 ರೂಪಾಯಿಗೆ ಮಾರಾಟವಾದ ಅನಾಥ ಬಾಲಕ, ಶ್ರವಣದೋಷದಂತಹ ಬಹುದೊಡ್ಡ ದೈಹಿಕ ನ್ಯೂನತೆಯನ್ನು ತನ್ನ ಅದ್ಭುತ ವೀಕ್ಷಣಾ ಕೌಶಲ್ಯದಿಂದ ಮೆಟ್ಟಿ ನಿಂತು ಇತಿಹಾಸ ಸೃಷ್ಟಿಸಿದ. 560ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ತಾನು ಗಳಿಸಿದ್ದನ್ನೆಲ್ಲ ಇಡೀ ಚಿತ್ರರಂಗಕ್ಕಾಡಿ ಧಾರೆ ಎರೆದು ಕಡೆಗೆ ಭಿಕ್ಷುಕನಂತೆ ಸಾವನ್ನಪ್ಪಿದ. ಇದು ಯಾವುದೋ ಸಿನಿಮಾದ ಕಥೆಯಲ್ಲ, ನಮ್ಮ ನೆಲದ ಸತ್ಯ. ಇಂದಿನ ಯುವ ನಟರಿಗೆ, ವಿದ್ಯಾರ್ಥಿಗಳಿಗೆ ಇದೊಂದು ಅತ್ಯುತ್ತಮವಾದ ಪಾಠ. ಖಂಡಿತವಾಗಿಯೂ. ದೃಢ ಸಂಕಲ್ಪ ಮತ್ತು ಕಲಿಯುವ ಹಸಿವಿದ್ರೆ ಪ್ರಕೃತಿ ನೀಡುವ ಯಾವುದೇ ಅಡೆತಡೆಗಳನ್ನು ಮೀರಬಹುದು ಎಂಬುದನ್ನು ಅವರ ಜೀವನ ನಮಗೆ ತೋರಿಸಿಕೊಡುತ್ತೆ. ಕಿವಿಗೆ ಶಬ್ದ ಬೀಳದಿದ್ದರೂ ಸುತ್ತಲಿನ ವಾತಾವರಣದ ಲಯವನ್ನು ಗ್ರಹಿಸಿ ನಟಿಸುವುದು ಮಾನವನ ಇಚ್ಛಾಶಕ್ತಿಯ ಪರಾಕಾಷ್ಠೆ ಅಲ್ವಾ? ಹೌದು. ಈ ಎಲ್ಲಾ ಚರ್ಚೆಗಳ ನಂತರ ಈ ಆಳವಾದ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುವ ಮುನ್ನ ನಾವೊಂದು ಗಂಭೀರವಾದ ಪ್ರಶ್ನೆಯನ್ನು ಎದುರುಗೊಳ್ಳಬೇಕಾಗಿದೆ. ಬಾಲಣ್ಣನವರು ಕನ್ನಡ ಚಿತ್ರರಂಗ ಸ್ವತಂತ್ರವಾಗಿರಬೇಕು ಅಂತ ಅಭಿಮಾನ್ ಸ್ಟುಡಿಯೋ ಎಂಬ ಕಾಂಕ್ರೀಟ್ ಮತ್ತು ಇಟ್ಟಿಗೆಯ ಸ್ಮಾರಕವನ್ನು ಕಟ್ಟಿದ್ರು. ಆದ್ರೆ ಆ ಭೌತಿಕ ಸ್ಮಾರಕಗಳು ಇಂದು ಕಣ್ಮರೆಯಾಗುವ ಭೀತಿಯಲ್ಲಿವೆ, ರಿಯಲ್ ಎಸ್ಟೇಟ್ ವ್ಯವಹಾರದ ಪಾಲಾಗ್ತಾ ಇವೆ. ಹಾಗಾದ್ರೆ ನಮ್ಮ ಸಾಂಸ್ಕೃತಿಕ ನಾಯಕರ ನಿಜವಾದ ಪರಂಪರೆ ಇರುವುದು ಈ ಇಟ್ಟಿಗೆ ಸಿಮೆಂಟ್ ಕಟ್ಟಡಗಳಲ್ಲೋ ಅಥವಾ ನಮ್ಮೆಲ್ಲರ ಅಂದ್ರೆ ಪ್ರೇಕ್ಷಕನ ಅಮೂರ್ತ ನೆನಪುಗಳಲ್ಲೋ? ಒಂದು ವೇಳೆ ನಮ್ಮ ನಿರ್ಲಕ್ಷ್ಯದಿಂದ ಆ ನೆನಪುಗಳು ಅಳಿಸಿ ಹೋದ್ರೆ ನಾವು ಯಾವ ಇತಿಹಾಸವನ್ನು ನಮ್ಮ ಮುಂದಿನ ಪೀಳಿಗೆಗೆ ದಾಟಿಸುತ್ತೇವೆ? ಈ ಪ್ರಚೋದನಾತ್ಮಕ ಚಿಂತನೆಯನ್ನು ನಮ್ಮೆಲ್ಲರ ವಿವೇಚನೆಗೆ ಬಿಡುತ್ತಾ ಇಂದಿನ ಚರ್ಚೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ.